ಸನ್ನಿವೇಶ ಯೋಚನೆ ಮಾಡಿ. ಪೊಲೀಸರ ಕೈಗೆ ಒಂದು ಫೋನ್ ರೆಕಾರ್ಡಿಂಗ್ ಸಿಗುತ್ತೆ. ಅದರಲ್ಲಿರೋ ಧ್ವನಿ ಒಬ್ಬ ಆರೋಪಿಯದ್ದೇ ಅಂತ ಅವ್ರಿಗೆ ಗಟ್ಟಿ ಅನುಮಾನ. ಇದನ್ನ ಸಾಬೀತು ಮಾಡೋಕೆ ಆ ಆರೋಪಿಗೆ ನಿನ್ನ ವಾಯ್ಸ್ ಸ್ಯಾಂಪಲ್ ಕೊಡೋ ಅಂತ ಒತ್ತಾಯ ಮಾಡ್ಬೋದಾ? ಅಥವಾ ಇದು ನಮ್ಮ ಸಂವಿಧಾನ ಕೊಟ್ಟಿರೋ ಮೌನವಾಗಿರೋ ಹಕ್ಕಿನ ಉಲ್ಲಂಘನೆ ಆಗತ್ತಾ? ಇದೇ ದೊಡ್ಡ ಜಿಜ್ಞಾಸೆ. ಆಕ್ಚುಲಿ ರಿತೇಶ್ ಸಿನ್ಹಾ ವರ್ಸಸ್ ಉತ್ತರ ಪ್ರದೇಶ ಸರ್ಕಾರ ಅನ್ನೋ ಒಂದು ಮಹತ್ವದ ಕೇಸಿನ ಕೇಂದ್ರಬಿಂದು ಇದೇ ಆಗಿತ್ತು. ಈ ಚರ್ಚೆಯಲ್ಲಿ ಇವತ್ತಿನ ಕಾಲದ ತನಿಖೆಗೆ ಬೇಕಾದ ಅಗತ್ಯಗಳು ಒಂದು ಕಡೆ, ಸಂವಿಧಾನದ ಆರ್ಟಿಕಲ್ 23 ಕೊಡುವ ಹಕ್ಕುಗಳು ಇನ್ನೊಂದು ಕಡೆ, ಇವೆರಡರ ನಡುವಿನ ಸಂಘರ್ಷವನ್ನ ಸುಪ್ರೀಂ ಕೋರ್ಟ್ ಹೇಗೆ ಬಗೆಹರಿಸ್ತು ಅಂತ ನೋಡೋಣ. ಸರಿ, ಹಾಗಿದ್ರೆ ಈ ಕೇಸ್ ಶುರುವಾಗಿದೆಲ್ಲಿಂದ? ಇದರ ಹಿನ್ನೆಲೆ ಏನು? ಇದು ಶುರುವಾಗಿದ್ದು 2009ರಲ್ಲಿ ಉತ್ತರ ಪ್ರದೇಶದ ಸಹಾರನ್ಪುರ್ನಲ್ಲಿ. ಅಲ್ಲೊಂದು ಉದ್ಯೋಗ ವಂಚನೆ ಪ್ರಕರಣ ಆಗಿತ್ತು. ಧೂಮ್ ಸಿಂಗ್ ಮತ್ತು ರಿತೇಶ್ ಸಿನ್ಹಾ ಅನ್ನೋ ಇಬ್ರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಜನರಿಂದ ಹಣ ವಸೂಲಿ ಮಾಡ್ತಿದ್ರು ಅನ್ನೋ ಆರೋಪವಿತ್ತು. ಓಕೆ, ವಂಚನೆ ಕೇಸ್. ಇಲ್ಲಿ ವಾಯ್ಸ್ ಸ್ಯಾಂಪಲ್ ವಿಷಯ ಹೇಗ್ ಬಂತು? ಅದೇ, ಪೊಲೀಸರು ಧೂಮ್ ಸಿಂಗ್ನ ಮೊಬೈಲ್ ಫೋನ್ ಸೀಸ್ ಮಾಡಿದಾಗ ಅದರಲ್ಲಿ ಸಿನ್ಹಾ ಜೊತೆ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿತ್ತು. ಓ, ಅದೇ ಪ್ರಮುಖ ಸಾಕ್ಷಿ. ಎಕ್ಸಾಕ್ಟ್ಲಿ. ಆದ್ರೆ ರೆಕಾರ್ಡಿಂಗ್ನಲ್ಲಿರೋ ಧ್ವನಿ ಸಿನ್ಹಾ ಅವರದ್ದೇ ಅಂತ ಖಚಿತಪಡಿಸಿಕೊಳ್ಬೇಕಲ್ಲ, ಅದಕ್ಕೆ ಅವರ ವಾಯ್ಸ್ ಸ್ಯಾಂಪಲ್ ಬೇಕಾಗಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಕೊಟ್ರು. ಸಿನ್ಹಾ ಇದಕ್ಕೆ ಒಪ್ಪಲಿಲ್ಲ. ಯಾಕೆ? ಇದು ನನ್ನ ಹಕ್ಕಿನ ಉಲ್ಲಂಘನೆ ಅಂತ ಪ್ರಶ್ನಿಸಿ ಮೇಲ್ಕೆ ಹೋದ್ರು. ಹೌದು, ಇಲ್ಲಿಗೆ ಬರುತ್ತೆ ಮುಖ್ಯವಾದ ಪ್ರಶ್ನೆ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸಬಾರದು ಅಂತ ಸಂವಿಧಾನದ ಅನುಚ್ಛೇದ 23 ಹೇಳುತ್ತೆ. ಹಾಗಿದ್ರೆ ವಾಯ್ಸ್ ಸ್ಯಾಂಪಲ್ ಕೇಳೋದಾದರೂ ಉಲ್ಲಂಘನೆ ಅಲ್ವಾ? ಇಲ್ಲೇ ನೋಡಿ ಅತ್ಯಂತ ಕುತೂಹಲಕಾರಿ ಅಂಶ ಇರೋದು. ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಬಗೆಹರಿಸೋಕೆ 1961ರ ಒಂದು ಹಳೆ ಕೇಸನ್ನು ಉಲ್ಲೇಖಿಸಿತು. 1961ರದ್ದೇ? ಅಷ್ಟು ಹಳೆಯ ಪ್ರಕರಣವೇ? ಹೌದು, ಕಾಥಿ ಕೌಲೋಕ್ ಘಟ್ ಪ್ರಕರಣ ಅಂತ. ಆ ಪ್ರಕರಣದಲ್ಲಿ ನ್ಯಾಯಾಲಯ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನು ಗುರುತಿಸಿತ್ತು. ಏನು ಆ ವ್ಯತ್ಯಾಸ? ಅಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿಯಾಗುವುದು ಅನ್ನೋದಕ್ಕೂ ಭೌತಿಕ ಸಾಕ್ಷ್ಯ ನೀಡುವುದು ಅನ್ನೋದಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಅಂತ ಹೇಳಿತ್ತು. ಆ ವ್ಯತ್ಯಾಸವನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದೇ? ಖಂಡಿತ. ಸಾಕ್ಷಿಯಾಗುವುದು ಅಂದ್ರೆ ತನ್ನ ಮನಸ್ಸಿನಲ್ಲಿರೋ ಜ್ಞಾನವನ್ನ ಅಥವಾ ತಪ್ಪೊಪ್ಪಿಗೆಯನ್ನ ಬಾಯಿಬಿಟ್ಟು ಹೇಳೋದು. ಆದ್ರೆ ಬೆರಳಚ್ಚು ಅಂದ್ರೆ ಫಿಂಗರ್ ಪ್ರಿಂಟ್, ಕೈ ಬರಹದ ಮಾದರಿ ಅಥವಾ ಈ ಕೇಸ್ನಲ್ಲಿರೋ ಹಾಗೆ ಧ್ವನಿ ಮಾದರಿ, ಇವೆಲ್ಲವನ್ನು ಕೊಡೋದು ಭೌತಿಕ ಸಾಕ್ಷ್ಯ ಆಗತ್ತೆ. ಓಕೆ, ಅಂದ್ರೆ ಅದು ನನ್ನ ಹೇಳಿಕೆ ಅಲ್ಲ, ನನ್ನ ದೇಹದ ಒಂದು ಗುರುತು ಅಂತಾನಾ? ನಿಖರವಾಗಿ, ಅದು ನಿಮ್ಮ ದೇಹದ ಒಂದು ಗುರುತು, ನಿಮ್ಮ ಹೇಳಿಕೆಯಲ್ಲ. ಹೀಗಾಗಿ ಧ್ವನಿ ಮಾದರಿ ನೀಡುವುದು ಆರ್ಟಿಕಲ್ 23ರ ಉಲ್ಲಂಘನೆ ಅಲ್ಲ ಅಂತ ನ್ಯಾಯಾಲಯ ತೀರ್ಮಾನಿಸಿತ್ತು. ಸರಿ, ಸಂವಿಧಾನದ ಸಮಸ್ಯೆ ಬಗೆಹರಿಯಿತು. ಆದರೆ ತನಿಖಾಧಿಕಾರಿಗಳು ಯಾವ ಕಾನೂನಿನ ಅಡಿಯಲ್ಲಿ ಧ್ವನಿ ಮಾದರಿ ಕೇಳ್ಬೋದು? ಅಪರಾಧ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದ್ರೆ CRPCಯಲ್ಲಿ ಇದಕ್ಕೆ ಅವಕಾಶ ಇತ್ತೆ? ಇಲ್ಲ. ಅದೇ ಈ ಕೇಸಿನ ಇನ್ನೊಂದು ದೊಡ್ಡ ತಿರುವು. CRPCಯಲ್ಲಿ ಒಂದು ದೊಡ್ಡ ಅಂತರ ಇತ್ತು. ಒಂದು ಯಾರ್ನಿಂಗ್ ಗ್ಯಾಪ್ ಅಂತ ಹೇಳ್ತಾರಲ್ಲ ಹಾಗೆ. ಕೈಬರಹ, ರಕ್ತದ ಮಾದರಿ, ವೈದ್ಯಕೀಯ ಪರೀಕ್ಷೆಗಳಿಗೆ ಕಾನೂನಿನಲ್ಲಿ ಅವಕಾಶವಿತ್ತು. ಆದ್ರೆ ಧ್ವನಿ ಮಾದರಿಯ ಬಗ್ಗೆ ಯಾರೂ ಯೋಚಿಸಿರ್ಲಿಲ್ಲ. ಹೋ, ಹಾಗಾದ್ರೆ ಮ್ಯಾಜಿಸ್ಟ್ರೇಟ್ಗೆ ಆದೇಶ ನೀಡುವ ಅಧಿಕಾರ ಎಲ್ಲಿಂದ ಬಂತು? ಕಾನೂನೇ ಇಲ್ಲ ಅಂದ್ಮೇಲೆ? ಇಲ್ಲೇ ಸುಪ್ರೀಂ ಕೋರ್ಟ್ ತನ್ನ ಬಳಿ ಇರುವ ಒಂದು ಬ್ರಹ್ಮಾಸ್ತ್ರವನ್ನ ಬಳಸಿತು. ಬ್ರಹ್ಮಾಸ್ತ್ರ? ಹೌದು, ಸಂವಿಧಾನದ ಅನುಚ್ಛೇದ 142. ಸಂಪೂರ್ಣ ನ್ಯಾಯ ಒದಗಿಸಲು ಯಾವುದೇ ಆದೇಶವನ್ನ ನೀಡುವ ಅಸಾಧಾರಣ ಅಧಿಕಾರ ಇದು. ಅಂದ್ರೆ ಒಂದ್ ರೀತಿ ಸಂಸತ್ತು ಹೊಸ ಕಾನೂನು ಮಾಡುವವರೆಗೂ ನ್ಯಾಯಾಲಯವೇ ತಾತ್ಕಾಲಿಕವಾಗಿ ಒಂದು ಕಾನೂನನ್ನು ಸೃಷ್ಟಿಸಿದ ಹಾಗಾಯಿತು ಅಲ್ವಾ? ಹೌದು, ಇದು ನ್ಯಾಯಾಂಗದ ಸಕ್ರಿಯ ಪಾತ್ರಕ್ಕೆ ಒಂದು ಉತ್ತಮ ಉದಾಹರಣೆ. ಸ್ಮಾರ್ಟ್ಫೋನ್ಗಳ ಯುಗದಲ್ಲಿ ತಾಂತ್ರಿಕ ಕಾರಣಗಳಿಗಾಗಿ ಅಪರಾಧಿಗಳು ತಪ್ಪಿಸಿಕೊಳ್ಳಬಾರದು. ನ್ಯಾಯದ ಹಿತದೃಷ್ಟಿಯಿಂದ ಸಂಸತ್ತು ಕಾನೂನು ತಿದ್ದುಪಡಿ ಮಾಡುವವರೆಗೂ ಮ್ಯಾಜಿಸ್ಟ್ರೇಟ್ಗಳಿಗೆ ಈ ಅಧಿಕಾರವನ್ನ ನ್ಯಾಯಾಲಯವೇ ನೀಡಿತು. ಓಕೆ, ಹಾಗಾದ್ರೆ ಕೊನೆಗೆ ಅಂತಿಮ ತೀರ್ಪೇನಾಯ್ತು? ರಿತೇಶ್ ಸಿನ್ಹಾ ಅವರ ಮೇಲ್ಮನವಿಯನ್ನು ವಜಾಗೊಳಿಸಲಾಯಿತು. ಇವತ್ತಿನ ಭಾರತೀಯ ಕಾನೂನಿನ ಪ್ರಕಾರ ನ್ಯಾಯಾಲಯ ಆದೇಶಿಸಿದ್ರೆ ವಾಯ್ಸ್ ಸ್ಯಾಂಪಲ್ ನೀಡುವುದನ್ನು ನಿರಾಕರಿಸುವಂತಿಲ್ಲ. ಅಂದ್ರೆ ನಮ್ಮ ಧ್ವನಿಯನ್ನು ನಮ್ಮ ಹೇಳಿಕೆ ಅಂತ ಪರಿಗಣಿಸಲ್ಲ? ಇಲ್ಲ, ಅದನ್ನ ಬೆರಳಚ್ಚಿನಂತೆ ಒಂದು ಭೌತಿಕ ಗುರುತು ಅಂತ ನೋಡಲಾಗತ್ತೆ. ಒಂದು ವೇಳೆ ಆದೇಶವನ್ನು ನಿರಾಕರಿಸಿದ್ರೆ ಕಾನೂನು ರೀತಿಯ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು.
ಒಟ್ಟಿನಲ್ಲಿ ಈ ಪ್ರಕರಣವು ಬದಲಾಗುತ್ತಿರುವ ತಂತ್ರಜ್ಞಾನದ ಜತೆಗೆ ಕಾನೂನು ಕೂಡ ಹೇಗೆ ಹೆಜ್ಜೆ ಹಾಕಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಖಂಡಿತ. ಇದು ಕೇವಲ ಧ್ವನಿಯ ಪ್ರಶ್ನೆಯಲ್ಲ. ಇದು ನಮಗೆ ಒಂದು ಪ್ರಮುಖ ಚಿಂತನೆಯನ್ನು ನೀಡುತ್ತೆ. ನಾಳೆ ನಮ್ಮ ಡಿಜಿಟಲ್ ಹೆಜ್ಜೆ ಗುರುತು, ನಮ್ಮ ಬಯೋಮೆಟ್ರಿಕ್ ಡೇಟಾ, ಕಣ್ಣಿನ ಸ್ಕ್ಯಾನ್, ಫೇಶಿಯಲ್ ರೆಕಗ್ನಿಷನ್ ಇವೆಲ್ಲವೂ ಭೌತಿಕ ಸಾಕ್ಷ್ಯದ ಅಡಿಯಲ್ಲಿ ಬರುತ್ತವೆಯಾ? ಖಾಸಗಿತನದ ಹಕ್ಕಿನ ಬಗ್ಗೆ ಇದು ಹೊಸ ಪ್ರಶ್ನೆಗಳನ್ನೇ ಎತ್ತುತ್ತೆ. ಹೌದು. ಈ ಪ್ರಕರಣವು ಭವಿಷ್ಯದ ತನಿಖೆಗಳಿಗೆ ಒಂದು ಬಾಗಿಲು ತೆರೆದಿದೆ. ಆದರೆ ಕಾನೂನು ನಿಂತ ನೀರಲ್ಲ. ಅದು ಈ ಸವಾಲುಗಳಿಗೆ ತಕ್ಕಂತೆ ವಿಕಸನಗೊಳ್ಳುತ್ತಲೇ ಇರಬೇಕು ಅನ್ನೋದನ್ನ ಇದು ನೆನಪಿಸುತ್ತೆ.